ಅಪಘಾತ ಆದ ತಕ್ಷಣ ರೈಲ್ವೆ ಮಂತ್ರಿಗಳು ಎಷ್ಟೋ ಜನ ರಾಜೀನಾಮೆ ಕೊಟ್ಟಂತ ಇತಿಹಾಸಗಳನ್ನ ಕೂಡ ನೆನಪು ಮಾಡಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಂದ ಹಿಡಿದು ಅಂತ ಸನ್ನಿವೇಶಗಳ ಕೇಂದ್ರದಲ್ಲಿ ನಾವು ಕಂಡಿದ್ದೀವಿ. ಬಹಳ ಚೆನ್ನಾಗಿ ತರ ಸನ್ನಿವೇಶ. ರೈಲ್ವೆ ಅಪಘಾತ ಆಯ್ತು ಅಂದ್ರೆ ರೈಲ್ವೆ ಮಂತ್ರಿಗಳು ಜವಾಬ್ದಾರಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾ ಇದ್ರು. ಬಟ್ ಎಲ್ಲೋ ಒಂದ್ ಕಡೆ ಈ ಮೊಂಡಾಟ ಬಂಡಾಟಗಳು ಶುರುವಾಗ್ಬಿಟ್ಟಿದ್ಯಾ, ನೀವೇನಾರ ಮಾಡ್ಕೊಳ್ಳಿ ನಾವ್ ಹಿಂಗೆ ಇದೀವಿ ಅಂತ. ಬಿಕಾಸ್ ಆಫ್ ರೈತರ ಪ್ರತಿಭಟನೆ ವರ್ಷ ದೀರ್ಘಕಾಲದ ಪ್ರತಿಭಟನೆ ಆದಿದ್ದು ದೆಹಲಿನಲ್ಲಿ. ಬಟ್ ಈ ಸ್ಟೂಡೆಂಟ್ಸ್ ಗಳನ್ನು ಕೂಡ ಮಕ್ಕಳು ಕೂಡ ಆ ರೀತಿ ಆಗ್ಬಿದ್ದಿಲ್ಲ. ಬಿಕಾಸ್ ನನ್ನ ಮಕ್ಳು ಯಾರೋ ಮಾಡ್ಬೇಕು ಅಂದ್ರೆ 1 ಕೋಟಿ 1 ಕೋಟಿ 2 ಕೋಟಿ ಕಟ್ಟಬೇಕು ಎಲ್ಲಿಂದ? ಎಲ್ಲ ಮಾರ್ಕಂಡ್ ಕೇರ್ಕೊಂಡ್ರು ಆಗಲ್ಲ ನಮ್ ಕೈಲಿ. ಬಟ್ ಈ ನೀಟ್ ವ್ಯವಸ್ಥೆಯಲ್ಲಿ ಇಷ್ಟೆಲ್ಲ ಆಗ್ತಿದ್ರು ಕೂಡ ಎಲ್ಲೋ ಒಂದ್ ಕಡೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಮೌನ, ಮತ್ತೆ ವಿದ್ಯಾರ್ಥಿಗಳ ಮೇಲಿನ ಈ ದಾಳಿ ಇವೆಲ್ಲ ಏನ್ ಸೂಚಿಸುತ್ತೆ ಇದು ಅಂತ ನೀವೇನಾರ ಮಾಡ್ಕೊಳ್ಳಿ ಅಂತನ? ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಬಿಜೆಪಿ, ಕಾಂಗ್ರೆಸ್ ಅಥವಾ ಇನ್ಯಾವುದೋ ಪೊಲಿಟಿಕಲ್ ಪಾರ್ಟೀಸು ಅವರನ್ನ ನಾನು ಎಚ್ಚರ ತಪ್ಪಿ ಕೂಡ ಈ ವಿಚಾರದಲ್ಲಿ ಹತ್ರ ತರಕ್ಕೆ ಇಷ್ಟಪಡಲ್ಲ. ರೈತರ ಹೋರಾಟ ನಿಶ್ಚಿತವಾದ ತಾತ್ವಿಕ ಹಿನ್ನೆಲೆಯಲ್ಲಿ, ರಾಜಕಾರಣದ ಹಿನ್ನೆಲೆ ಇದ್ದಂಥವರು, ಒಂದು ಸ್ಪೆಸಿಫಿಕ್ ಐಡಿಯಾಲಜಿಗೆ ಕಮಿಟ್ ಆಗಿದ್ದಂಥವ್ರು ಮಾಡಿದಂತ ಹೋರಾಟ. ಆಲ್ ರೈಟ್, ಅದು ನಿಮ್ಗೆ ಇಷ್ಟ ಇಲ್ಲ, ಆ ತತ್ವಕ್ಕೆ ನೀವು ವಿರೋಧ. ಅದ್ರೆ ಇಲ್ಲಿ ಯಾರು ಇಲ್ವಲ್ರಿ, ನಮ್ಮ ಮಕ್ಕಳಲ್ಲಪ್ಪ. ಅವರಷ್ಟಕ್ಕೆ ಅವ್ರ ಮನೇಲಿ ನೆಮ್ಮದಿಯಾಗಿ ಓದ್ಕೊಂಡು ಮಲ್ಕೊಂಡಿದ್ದು ಮಕ್ಕಳನ್ನ ಬೀದಿಗೆ ತಂದ್ಬಿಟ್ವಲ್ರಿ. ನಾವು ಮನುಷ್ಯರಾಗ್ಬೇಕಲ್ಲಪ್ಪ ಮೊದಲು. ಆಕ್ಸಿಡೆಂಟಲ್ ಸತ್ತವರು ನನ್ನ ಮನೆಯವರು ಅಂತ ಹೇಳಿ ಭಾವಿಸ್ಕೊಂಡು ಹೀಗಾಗೋದ್ನಲ್ಲ ನಾನು ಅಂತ ಹೇಳಿ ಅವ್ರು ರಾಜೀನಾಮೆ ಕೊಡ್ತಾರೆ. ನಿಮ್ಗೆ ಏನಾಗಿದೆ ನಿಮ್ಗೆ? ನಿಮ್ ಕಷ್ಟ ಏನು? ಒಂದು ವೇಳೆ ಆ ಮಂತ್ರಿ ರಾಜೀನಾಮೆ ಕೊಟ್ರೆ ಏನ್ ದೇಶ ನಿಂತೋಗುತ್ತೇನ್ರಿ? ಯಾಕಿಂತ ವಿಚಾರಗಳಲ್ಲಿ ನಾವು ಪ್ರೆಸ್ಟೀಜ್ ಮಾಡ್ಕೋಬೇಕು? ಅವ್ರೇ ಆ ಮಕ್ಕಳು ಹೋಗಿ ಮೀಡಿಯಾದವ್ರು ಕೇಳ್ತಾರೆ, ನಿಮಗೆ ವಿದೇಶಿ ಹಣ ಬರ್ತಾ ಇದೆ ಅಂತ. ಇಟ್ ಇಸ್ ಎ ಸ್ಪಾಂಟೇನಿಯಸ್ ಮೂವ್ಮೆಂಟ್. ಪರೀಕ್ಷೆ ನಿಗದಿ ಮಾಡ್ತೀರಿ, ಪರೀಕ್ಷಾ ಪೂರ್ವದಲ್ಲಿ ಪ್ರಶ್ನೆ ಪತ್ರಿಕೆಗಳು ಬೇಕಾದವರಿಗೆ, ಪ್ರತಿಷ್ಠಿತರಿಗೆ ಸಿಗುತ್ತೆ, ಅದು ಹೊರಗೆ ಬಂದ್ಬಿಡುತ್ತೆ. ಅದರಿಂದ ಕೋಪಗೊಂಡಂತ ಮಕ್ಕಳು ಬೀದಿಗೆ ಬಂದ್ರೆ ಆ ಮಕ್ಕಳಿಗೆ ಹೋಗಿ ನೀವು ಕೇಳ್ತಿರಲ್ಲ ಪ್ರಶ್ನೆ, ನಿನಗೆ ವಿದೇಶಿ ಹಣ ಬಂದಿದೆಯಾ ಅಂತ. ನಿಮಗೆಷ್ಟು ಹಣ ಬಂದಿದೆ? ಈ ಪ್ರಶ್ನೆ ಕೇಳಬೇಕಾಗಿದ್ರೆ ನಿಮ್ಮನ್ನ ಯಾರು ಕಳಿಸ್ತವ್ರು? ನನ್ನ ಮಕ್ಕಳನ್ನ ಕೇಳ್ತೀರಾ ನೀವು? ಹಾಗಾದ್ರೆ ನನ್ನ ಮಕ್ಕಳು ಅಲ್ಲಿ ಇಲ್ಲಿ ಕೈ ಚಾಚಿ ಬೀದಿಗೆ ಬಂದಿದ್ದಾರ? ಅವ್ರು ಯಾವ್ದಾದ್ರು ಪಾರ್ಟಿ ಬಾವುಟ ಹಿಡ್ಕೊಂಡ್ ಬಂದಿದ್ದಾರ? ಯಾವ್ದಾದ್ರು ನಾಯಕನಿಗೆ ಜೈಕಾರ ಹೇಳ್ಕೊಂಡ್ ಬಂದಿದ್ದಾರ? ನಿಮ್ಮ ಮಕ್ಕಳನ್ನ ನಿಮ್ ರಕ್ತ ಕುದಿಯಲ್ವಾ? ಆ ಮಕ್ಕಳ ಮೇಲೆ ರಕ್ತ ಸುರಿತಾ ಇದ್ರೆ, ಊರಲ್ಲಿ ತೋಟದಲ್ಲಿ ಬಿದ್ದಿದ್ರೆ ಪ್ರಾಣ ಹೋಗುತ್ತೆ ನನಗೆ. ಆ ಭಾವನೆ ನನಗೆ ಬರೆದಿದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ಯಾಕೆ ಇರ್ಬೇಕು ನಾನು ಈ ಭೂಮಿ ಮೇಲೆ? ನಾನು ಇರೋ ಕಾರಣನಾದ್ರೂ ಏನು? ಇಷ್ಟು ಬಿಟ್ಟು ಹೊರಗೆ 1 ಇಂಚ್ ಹೋಗಬಾರ್ದು ನಾವು. ಆ ಮಕ್ಕಳು ಎತ್ಕೊಂಡಿರ್ತಕ್ಕಂಥ ಇಶ್ಯೂ, ಪೇಪರ್ ಲೀಕ್ ಆಗಿದೆಯಾ ಇಲ್ವಾ? ಅವ್ನು ರಾಜೀನಾಮೆ ಕೊಟ್ಟರೆ ಏನ್ ಮಹಾ ಅನ್ಯಾಯ ಆಗೋಗ್ಬಿಡುತ್ತೆ. ಯಾಕೆ ಇಷ್ಟು ಬಳಸ್ತಾ ಇದ್ದೀರಿ? ಆ ಮಕ್ಕಳ ಮೇಲೆ ಈ ಪ್ರಯೋಗ ಎಲ್ಲ ಮಾಡ್ತಾ ಇದ್ದೀರಿ. ರಾಜ್ಯ ಶಕ್ತಿಯನ್ನ ಈ ದೇಶದ ಜನ ಎಲ್ಲ ನಿಮ್ ಕೈ ಕೊಟ್ಟಿದ್ದು ಆ ಎಳೆ ಮಕ್ಕಳ ಮೇಲೆ ನಿಮ್ ಪ್ರಯೋಗ ಮಾಡೋದಕ್ಕ ಆತ್ಮಸಾಕ್ಷಿ ಇದೆಯಾ ನಿಮ್ಗೆ? ನಾನು ನೋಡಿದೆ ಕ್ಲಿಪ್ಪಿಂಗ್ಸ್ ಎಲ್ಲ. ತಾಯಿ ಕೇಳ್ತಾಳೆ, ಮಗನಿಗೆ ಏಟು ಬಿದ್ದು ಬಿಟ್ಟಿದೆ, ಯಾರು ಹೇಳಿದ್ದಾರೆ? ತಾಯಿ ಅಲ್ವಾ? ಅಳ್ತಾಳೆ, ಅಮ್ಮ ನೀನು ಅಳ್ಬೇಡ, ನನಗೇನು ಆಗಿಲ್ಲ, ನಾನು ಫೈಟ್ ಮಾಡ್ತಾ ಇದ್ದೀನಿ. 1907ನೇ ಇಸ್ವಿ ಭಗತ್ ಸಿಂಗ್ ಹುಟ್ಟಿದ್ದು. 1930ರಲ್ಲಿ ಆತ ನೇಣ್ಗಂಬಕ್ಕೆ ಹೋಗಿದ್ದು. ಎಷ್ಟು? ಆತನ ವಯಸ್ಸು ಎಷ್ಟು? 23 ವರ್ಷ. ಬೆಳಗ್ಗೆ ಗಲ್ಲಿಗೆ ಇರಿಸ್ತಾರೆ. ಹಿಂದಿನ ದಿವಸ ತಾಯಿ ಹೋಗ್ತಾಳೆ ಮಗನ ಮಾತಾಡಕ್ಕೆ. ಕಡೆ ಬೆಳಗಬೇಕಾಗಿದ್ದವನು, ಬದುಕಿ ಬಾಳ್ಬೇಕಾಗಿದ್ದವನು, ವಿಜೃಂಭಿಸ್ಬೇಕಾಗಿದ್ದ ಮಗನನ್ನ ಹೆತ್ತ ತಂದೆ ತಾಯಿ ಎದುರಿಗೆ ನೇಣಿಗಂಬಕ್ಕೆ ಹಾಕ್ತಾರ್ರಿ. ಏನಾಗಿರ್ಬೋದು ಆ ತಾಯಿ ಪರಿಸ್ಥಿತಿ?
ಅಳ್ತಾಳೆ, ತಾಯಿ ಅಲ್ವಾ, ಹೆಣ್ಣಲ್ವಾ? ನೀನ್ ಅಳ್ತೀಯ? ನನ್ ತಾಯಿ ಅಳದ, ನನಗ್ ಜನ್ಮ ಕೊಟ್ಟಿದ್ದಕ್ಕೆ ನನ್ ಖುಷಿ ಆಗಲ್ವಾ ಅಂತ ಹೇಳಿ ತಾಯಿನ ನಗಿಸಿ ಭಾರತ್ ಮಾತಾ ಕಿ ಜೈ ಅಂತ ತಾಯಿ ಬಾಯಲ್ಲಿ ಹೇಳಿಸ್ತಾನೆ. ಅವನು ಹೇಳ್ತಾನೆ, ಪ್ರಾಣ ಹೋಗ್ತಾ ಇರುವಾಗ ಇನ್ಕಿಲಾಬ್ ಜಿಂದಾಬಾದ್ ಅಂತ ಪ್ರಾಣ ಬಿಡ್ತಾನೆ. ಅವನ್ ರಕ್ತ ಅಲ್ವಾ ನಾವು ಅನುಭವಿಸ್ತಾ ಇರೋದೀಗ. ನಿಮ್ಮ ಸ್ವಾತಂತ್ರ್ಯ, ನಿಮ್ಮ ಸಂಸತ್ತು, ನಿಮ್ಮ ವಿಧಾನಸಭೆ, ನಿಮ್ಮ ಮಾಧ್ಯಮಗಳು, ಈ ದೇಶ, ಈ ಸವಲತ್ತು ಭಗತ್ ಸಿಂಗ್ನ ರಕ್ತದಲ್ಲಿ ಅಲ್ವಾ ಬಂದಿರೋದು? ಏನು ಬಂದಿರೋದು ನಿಮ್ಗೆ? ಆ ಭಗತ್ ಸಿಂಗ್ನ ತಾಯಿ ಜ್ಞಾಪಕಕ್ಕೆ ಬರ್ತಾಳೆ ನನಗೆ. ಆ ಅಮ್ಮ ಕೇಳ್ತಾಳೆ ಮಗನಿಗೆ, ಮಗ ಏನಾಗಿದೆ ನಿನಗೆ ಅಂತ. ಅಮ್ಮ ಏನಾಗಿಲ್ಲ, ನಾನು ಹೋರಾಟ ಮಾಡ್ತೇನೆ ಅಂತ. ರಕ್ತ ಸುರಿತಾ ಇದೆ ಅವನ ಮೈ ಮೇಲೆ. ಇಷ್ಟು ಇನ್ಹ್ಯೂಮನ್ ಆಗ್ಬೇಕಾ ನಾವು? ಇಷ್ಟು ಅಮಾನವೀಯವಾಗಿ ನಡ್ಕೋಬೇಕಾ? ಅವ್ರು ಕೊಟ್ಟಿದ್ದ ಅಧಿಕಾರ ಅಲ್ವಾ? ಏನಿದು ಹೋದ್ರೆ ಏನಾಗುತ್ತೆ? ಅವ್ರ ಹೆಣಗಳ ಮೇಲೆ ನಡೆದು ನಾವು ರಾಜಕಾರಣ ನಡೆಸ್ಬೇಕಾ? ನಾವು ವಿಜೃಂಭಿಸ್ಬೇಕಾ? ಇದೇನಾ ನಮ್ ಸಂಸ್ಕೃತಿ? ಇದನ್ನ ಹೇಳಿ, ನೀವೇ ಹೇಳಿ.